ನಮಸ್ಕಾರ ಬಂಧುಗಳೇ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಸಮಯ ಬರುತ್ತದೆ. ನಾವು ಹಗಲಿರುಳು ಕಷ್ಟಪಡುತ್ತೇವೆ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇವೆ. ಆದರೂ ನಮಗೆ ಸಿಗುವುದು ಕೇವಲ ಸೋಲು, ಅವಮಾನ ಮತ್ತು ಕಣ್ಣೀರು ಮಾತ್ರ. ನನ್ನ ಜೀವನದಲ್ಲಿ ಎಲ್ಲವೂ ಯಾಕೆ ಹೀಗೆ ತಪ್ಪಾಗಿ ನಡೆಯುತ್ತಿದೆ? ದೇವರಿಗೆ ನಾನು ಮಾತ್ರ ಕಾಣುತ್ತೇನೆಯೇ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆಯೇ? ಕುರುಕ್ಷೇತ್ರದ ಮೈದಾನದಲ್ಲಿ ಅರ್ಜುನನಿಗೂ ಇಂತಹುದೇ ಪರಿಸ್ಥಿತಿ ಇತ್ತು. ಆದರೆ ಶ್ರೀಕೃಷ್ಣನು ಅವನಿಗೆ ತೋರಿದ ದಾರಿ ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಇವತ್ತು ನಿಮಗೂ ಅನ್ವಯಿಸುತ್ತದೆ. ಈ ವಿಡಿಯೋ ನಿಮ್ಮಲ್ಲಿ ಹೊಸ ಜೀವ ತುಂಬಲಿದೆ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮೊದಲನೆಯದಾಗಿ, ವಿಧಿ ಮತ್ತು ಸೋಲಿನ ರಹಸ್ಯ. ಕೃಷ್ಣ ಹೇಳುತ್ತಾನೆ, ಅರ್ಜುನ, ಜೀವನದಲ್ಲಿ ನಿನಗೆ ಏನು ಸಿಗಬೇಕು ಎಂಬುದು ನಿನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ನಾವು ಅಂದುಕೊಂಡಂತೆ ನಡೆಯುವುದು ಸುಖ, ಆದರೆ ದೇವರಿಗೆ ಬೇಕಾದಂತೆ ನಡೆಯುವುದು ಭಾಗ್ಯ. ಕೃಷ್ಣನು ಅರ್ಜುನನಿಗೆ ಹೇಳುವ ಮಹತ್ವದ ಮಾತೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಏನು ಬೇಕು ಎಂದು ಯೋಚಿಸುತ್ತೇವೆ, ಆದರೆ ದೇವರು ನಮಗೆ ನಿಜವಾಗಿಯೂ ಏನು ಉತ್ತಮ ಎಂದು ತಿಳಿದುಕೊಂಡಿದ್ದಾನೆ. ನಾವು ಬಯಸಿದದ್ದು ಆಗದಿದ್ದರೆ ಅದನ್ನು ಸೋಲು ಎಂದು ಭಾವಿಸುತ್ತೇವೆ, ಆದರೆ ಹಲವಾರು ಬಾರಿ ಅದು ದೇವರು ನಮ್ಮನ್ನು ಇನ್ನೂ ಉತ್ತಮವಾದ ದಾರಿಯ ಕಡೆಗೆ ಕೊಂಡೊಯ್ಯುವ ವಿಧಾನವಾಗಿರುತ್ತದೆ. ಒಬ್ಬ ಯುವಕ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆಯಲು ಬಹಳ ತಯಾರಿ ಮಾಡುತ್ತಾನೆ. ಅವನು ಹಲವು ತಿಂಗಳು ಓದುತ್ತಾನೆ, ಸಂದರ್ಶನಕ್ಕೂ ಹೋಗುತ್ತಾನೆ. ಆದರೆ ಕೊನೆಯಲ್ಲಿ ಅವನು ರಿಜೆಕ್ಷನ್ ಆಗುತ್ತಾನೆ. ಆ ಸಮಯದಲ್ಲಿ ಅವನಿಗೆ ತುಂಬಾ ನೋವಾಗುತ್ತದೆ. ನಾನಿಷ್ಟು ಕಷ್ಟಪಟ್ಟರೂ ಏಕೆ ಆಗಲಿಲ್ಲ ಎಂದು ಅವನು ಯೋಚಿಸುತ್ತಾನೆ. ಅವನಿಗೆ ಅದು ಜೀವನದ ದೊಡ್ಡ ಸೋಲು ಎಂದು ಅನ್ನಿಸುತ್ತದೆ. ಆದರೆ ಆ ಘಟನೆ ನಂತರ ಅವನು ಇನ್ನಷ್ಟು ಕಲಿಯಲು ತೀರ್ಮಾನಿಸುತ್ತಾನೆ. ಹೊಸ ಕೌಶಲ್ಯಗಳನ್ನು ಕಲಿಯುತ್ತಾನೆ, ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಕೆಲವು ತಿಂಗಳ ನಂತರ ಅವನಿಗೆ ಇನ್ನೊಂದು ದೊಡ್ಡ ಕಂಪನಿಯಲ್ಲಿ ಅವಕಾಶ ಸಿಗುತ್ತದೆ. ಈ ಬಾರಿ ಅವನು ಯಶಸ್ವಿಯಾಗುತ್ತಾನೆ. ಉತ್ತಮ ಸಂಬಳ, ಉತ್ತಮ ಕೆಲಸ ಮತ್ತು ಉತ್ತಮ ಭವಿಷ್ಯ. ಆ ಸಮಯದಲ್ಲಿ ಅವನಿಗೆ ಅರ್ಥವಾಗುತ್ತದೆ, ಮೊದಲು ಬಾರಿ ಕೆಲಸ ಸಿಗದೇ ಹೋಗಿದ್ದು ಸೋಲಲ್ಲ, ಅದು ಅವನನ್ನು ಇನ್ನೂ ದೊಡ್ಡ ಅವಕಾಶಕ್ಕಾಗಿ ಸಿದ್ಧಪಡಿಸಿದ ಒಂದು ಹಂತವಾಗಿತ್ತು. ಜೀವನದ ಪಾಠ. ಭಗವದ್ಗೀತೆಯ ಸಾರವೇನೆಂದರೆ, ಸೋಲು ಎಂದರೆ ಅಂತ್ಯವಲ್ಲ, ಅದು ಒಂದು ಹೊಸ ದಾರಿಯ ಆರಂಭ. ಕೆಲವೊಮ್ಮೆ ದೇವರು ನಮ್ಮ ಯೋಜನೆಯನ್ನು ಮುರಿದು ನಮ್ಮ ಜೀವನಕ್ಕೆ ಉತ್ತಮ ಯೋಜನೆ ಮಾಡುತ್ತಾನೆ. ಅದರ ಕಾರಣ, ಜೀವನದಲ್ಲಿ ಯಾವಾಗಾದರೂ ನಾವು ಸೋತಂತೆ ಕಂಡರೂ ಮನಸ್ಸು ಕುಗ್ಗಿಸಬಾರದು. ಯಾಕೆಂದರೆ ಕೆಲವೊಮ್ಮೆ ಸೋಲು ಎಂಬುದು ವಿಧಿಯಲ್ಲಿರುವ ದೊಡ್ಡ ಜಯದ ಮುನ್ನುಡಿಯಾಗಿರುತ್ತದೆ. ಎರಡನೆಯದಾಗಿ, ನಿನ್ನ ಶಕ್ತಿ ನಿನ್ನ ಮೇಲಿರುವ ನಂಬಿಕೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುವ ಒಂದು ಮಹತ್ವದ ಮಾತಿದೆ, ಉದ್ಧರೇದಾತ್ಮನಾತ್ಮಾನಂ. ಅಂದರೆ ನಿನ್ನನ್ನು ನೀನೇ ಎತ್ತಿಕೊಳ್ಳಬೇಕು, ನಿನ್ನನ್ನು ನೀನೇ ಉಳಿಸಿಕೊಳ್ಳಬೇಕು. ಜಗತ್ತು ಕೆಲವೊಮ್ಮೆ ನಮ್ಮನ್ನು ಟೀಕಿಸಬಹುದು, ಸೋಲಿಸಬಹುದು, ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ನಮ್ಮೊಳಗಿನ ಆತ್ಮಶಕ್ತಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದರೆ ಯಾವುದೇ ಕಷ್ಟವೂ ನಮ್ಮನ್ನು ಸಂಪೂರ್ಣವಾಗಿ ಕುಗ್ಗಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ತಪ್ಪಾಗಿ ನಡೆಯುತ್ತಿರುವಂತೆ ಕಾಣಬಹುದು. ಕೆಲಸ ಸರಿಯಾಗಿ ಆಗದೇ ಇರಬಹುದು, ಸಂಬಂಧಗಳಲ್ಲಿ ಸಮಸ್ಯೆ ಬರಬಹುದು, ಅಥವಾ ನಾವು ಬಯಸಿದದ್ದು ದೊರಕದೇ ಇರಬಹುದು. ಅಂಥ ಸಮಯದಲ್ಲಿ ಅನೇಕರು ಜೀವನವೇ ಮುಗಿದಂತೆ ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ, ಪ್ರಕೃತಿ ಹಳೆಯದನ್ನು ತೆಗೆದು ಹೊಸದನ್ನು ಕೊಡುವ ತಯಾರಿಯಲ್ಲಿರುತ್ತದೆ. ಒಂದು ಮರವನ್ನು ಗಮನಿಸಿ, ಹಳೆಯ ಎಲೆಗಳು ಉದರದೇ ಇದ್ದರೆ ಹೊಸ ಚಿಗುರುಗಳು ಹೇಗೆ ಬರಲು ಸಾಧ್ಯ? ಅದೇ ರೀತಿ ನಮ್ಮ ಜೀವನದಲ್ಲೂ ಕೆಲವು ಹಳೆಯ ಅನುಭವಗಳು, ಕೆಲವು ವಿಫಲತೆಗಳು, ಕೆಲವು ನೋವುಗಳು ಹೊಸ ಆರಂಭಕ್ಕೆ ಜಾಗ ಮಾಡುತ್ತವೆ. ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ, ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಹೆಂಗಣಿಸಲ್ಲಿರುವ ಬಂಗಾರವನ್ನು ಬೆಂಕಿಯಲ್ಲಿ ಸುಟ್ಟಾಗ ಅದು ಇನ್ನಷ್ಟು ಹೊಳೆಯುವಂತೆ ಜೀವನದ ಕಷ್ಟಗಳು ನಮ್ಮನ್ನು ಇನ್ನಷ್ಟು ಬಲವಾದ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಆದ್ದರಿಂದ ಜೀವನದಲ್ಲಿ ಏನೇ ಆಗಲಿ, ಮೊದಲು ನಿನ್ನ ಮೇಲೆ ನಂಬಿಕೆ ಇಡು. ನಿನ್ನ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬೇಡ. ಕೃಷ್ಣನ ಮೇಲೆ ನಂಬಿಕೆ ಇಡುವುದು ಮಹತ್ವದ್ದೇ, ಆದರೆ ಅದಕ್ಕಿಂತ ಮೊದಲು ಕೃಷ್ಣನು ನಿನ್ನೊಳಗೆ ಕೊಟ್ಟಿರುವ ಶಕ್ತಿಯ ಮೇಲೆ ನೀನು ನಂಬಿಕೆ ಇಡಬೇಕು. ಯಾಕೆಂದರೆ ನಿನ್ನ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆ ನಿನ್ನ ಮೇಲಿರುವ ನಂಬಿಕೆಯೇ. ಮೂರನೆಯದಾಗಿ, ಕರ್ತವ್ಯ ಮತ್ತು ಶರಣಾಗತಿ. ನಾವು ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಿ ಈ ಕ್ಷಣವನ್ನು ಹಾಳು ಮಾಡಿಕೊಳ್ಳುತ್ತೇವೆ. ನನ್ನ ಭವಿಷ್ಯ ಏನಾಗಬಹುದು ಎಂಬ ಭಯವೇ ನಮ್ಮ ಪ್ರಸ್ತುತ ಕೆಲಸವನ್ನು ಹಾಳು ಮಾಡುತ್ತದೆ. ಕೃಷ್ಣ ಕಲಿಸಿದ ಅತ್ಯಂತ ದೊಡ್ಡ ಪಾಠ ಶರಣಾಗತಿ, ಸರೆಂಡರ್. ಮಾನವ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ, ನಾವು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ, ಆದರೆ ಈ ಕ್ಷಣದ ಕೆಲಸವನ್ನು ಮರೆಯುತ್ತೇವೆ.
ನನ್ನ ಭವಿಷ್ಯ ಏನಾಗುತ್ತದೆ? ನಾನು ಯಶಸ್ವಿಯಾಗುತ್ತೇನಾ? ಈ ರೀತಿಯ ಭಯಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಆ ಭಯವೇ ನಮ್ಮ ಪ್ರಸ್ತುತ ಕೆಲಸದ ಮೇಲಿರುವ ಗಮನವನ್ನು ಕಳೆದುಕೊಳ್ಳಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ ಅತ್ಯಂತ ಮಹತ್ವದ ಮಾತೇನೆಂದರೆ ಶರಣಾಗತಿ, ಸರೆಂಡರ್. ಅದರ ಅರ್ಥ, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲಿತಾಂಶವನ್ನು ದೇವರ ಮೇಲೆ ಬಿಡು. ನಾವು ಮಾಡಬೇಕಾದ ಕೆಲಸವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡಿದರೆ ಉಳಿದದ್ದನ್ನು ಕಾಲ ಮತ್ತು ದೇವರು ಸರಿಯಾದ ರೀತಿಯಲ್ಲಿ ರೂಪಿಸುತ್ತಾರೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದಾನೆ ಎಂದು ಕಲ್ಪಿಸೋಣ. ಅವನು ಓದುತ್ತಾಳೆ ಇದ್ದಾಗ ಹೀಗೆ ಯೋಚಿಸುತ್ತಾನೆ: ನಾನು ಪಾಸ್ ಆಗದೆ ಹೋದರೆ ಏನು? ಇತರರು ನನ್ನಗಿಂತ ಹೆಚ್ಚು ಅಂಕ ಪಡೆದರೆ ಏನು? ಈ ಭಯದಿಂದ ಅವನು ಸರಿಯಾಗಿ ಓದಲು ಸಾಧ್ಯವಾಗುವುದಿಲ್ಲ. ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಬೇರೆ ರೀತಿ ಯೋಚಿಸುತ್ತಾನೆ. ಅವನು ಹೀಗೆ ಹೇಳುತ್ತಾನೆ: ನನ್ನ ಕೆಲಸ ಓದುವುದು, ನಾನು ಶ್ರಮಿಸುತ್ತೇನೆ, ಫಲಿತಾಂಶ ಏನಾಗಬೇಕು ಎಂಬುದನ್ನು ದೇವರಿಗೆ ಬಿಡುತ್ತೇನೆ. ಅವನು ಶಾಂತಿಯಿಂದ ಓದುತ್ತಾನೆ, ತನ್ನ ಶ್ರಮವನ್ನು ಮುಂದುವರಿಸುತ್ತಾನೆ. ಅಂತಿಮವಾಗಿ ಅವನು ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಜೀವನದ ಪಾಠ: ಕತ್ತಲೆ ತುಂಬಾ ಹೆಚ್ಚಾಗಿದೆ ಎಂದರೆ ಸೂರ್ಯೋದಯದ ಸಮಯ ಹತ್ತಿರವಾಗಿದೆ ಎನ್ನುವುದೇ ಅದರ ಅರ್ಥ. ಇಂದು ನೀವು ಕಷ್ಟ ಅನುಭವಿಸುತ್ತಿರಬಹುದು, ಅಳುತ್ತಿರಬಹುದು. ಆದರೆ ಕೆಲವೊಮ್ಮೆ ಇದೇ ಕಣ್ಣೀರು ನಾಳೆಯ ಯಶಸ್ಸಿನ ಮಳೆಯಾಗಿ ಬದಲಾಗುತ್ತದೆ. ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ಅನಿಸಿದಾಗ ಆ ಸಮಸ್ಯೆಯನ್ನು ಒಬ್ಬರೇ ಹೊತ್ತುಕೊಳ್ಳಬೇಡಿ. ನಿಮ್ಮ ಕರ್ತವ್ಯವನ್ನು ಮಾಡಿ ಮತ್ತೆ ಉಳಿದಿರುವ ಎಲ್ಲವನ್ನು ಕೃಷ್ಣನ ಪಾದಗಳಿಗೆ ಅರ್ಪಿಸಿ. ಯಾಕೆಂದರೆ ನಿಜವಾದ ಶಾಂತಿ ಸಿಗುವುದು ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಫಲಿತಾಂಶವನ್ನು ದೇವರ ಮೇಲೆ ಬಿಡುವಾಗ. ನೀವು ಮಾಡಬೇಕಾದದ್ದನ್ನು ಶ್ರದ್ಧೆಯಿಂದ ಮಾಡಿ, ಉಳಿದಿದ್ದನ್ನು ಕಾಲಕ್ಕೆ ಬಿಟ್ಟುಬಿಡಿ. ಕತ್ತಲೆ ಹೆಚ್ಚಾಗಿದೆ ಎಂದರೆ ಸೂರ್ಯ ಹುಟ್ಟುವ ಸಮಯ ಹತ್ತಿರವಾಗಿದೆ ಎನ್ನುವುದರ್ಥ. ಇವತ್ತು ನೀವು ಅಳುತ್ತಿರಬಹುದು, ಆದರೆ ನಾಳೆ ಇದೇ ಕಣ್ಣೀರು ನಿಮ್ಮ ಯಶಸ್ಸಿನ ಮಳೆಯಾಗಲಿದೆ. ಜೀವನದಲ್ಲಿ ಎಲ್ಲವೂ ತಪ್ಪಾದಾಗ ಆ ತಪ್ಪನ್ನು ಸರಿಮಾಡಿಸುವ ಜವಾಬ್ದಾರಿಯನ್ನು ಕೃಷ್ಣನ ಪಾದಗಳಿಗೆ ಅರ್ಪಿಸಿ. ಬಂಧುಗಳೇ, ಕತ್ತಲೆಯನ್ನು ನೋಡಿ ಹೆದರಬೇಡಿ. ಕೃಷ್ಣ ನಮ್ಮ ಜೊತೆಗಿರುವಾಗ ನಮಗೆ ಸೋಲಿಲ್ಲ. ಇವತ್ತು ಒಂದು ಸಂಕಲ್ಪ ಮಾಡಿ: ಯಾವುದೇ ಪರಿಸ್ಥಿತಿ ಬರಲಿ, ನಾನು ಹೋರಾಡುವುದನ್ನು ಬಿಡುವುದಿಲ್ಲ ಎಂದು. ನಿಮ್ಮ ಕಣ್ಣೀರನ್ನು ಒರೆಸಲು ದ್ವಾರಕಾಧೀಶನೇ ಬರಬೇಕಿಲ್ಲ. ಅವನ ಒಂದು ಸಣ್ಣ ಪ್ರೇರಣೆಯೇ ಸಾಕು. ಈ ಮಾತುಗಳು ನಿಮ್ಮಲ್ಲಿ ಹೊಸ ಭರವಸೆ ಮೂಡಿಸಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನೋವಿನಲ್ಲಿರುವ ನಿಮ್ಮ ಒಬ್ಬ ಗೆಳೆಯನಿಗೆ ಶೇರ್ ಮಾಡಿ. ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಸದಾ ನಿಮ್ಮ ಸ್ಫೂರ್ತಿಯ ಸೆಲೆಯಾಗಿರುತ್ತದೆ. ಜೈ ಶ್ರೀಕೃಷ್ಣ.